ಬೂದಿಹಾಳ ಪೀರಾಪುರ ಏತ ನೀರಾವರಿ ಯೋಜನೆಯ ಕೊನೆಯ ಹಂತದ ಎಫ್ಐಸಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಆಗ್ರಹಿಸಿ 38 ಗ್ರಾಮಗಳ ರೈತರು ಕಳೆದ 5 ದಿನಗಳಿಂದ ನಡೆಸುತ್ತಿರುವ ಹೋರಾಟದ ನಿಮಿತ್ತವಾಗಿ ಅಖಂಡ ಕರ್ನಾಟಕ ರೈತ ಸಂಘ ತಾಲೂಕು ಘಟಕದ ವತಿಯಿಂದ ಬುಧವಾರ ತಾಳಿಕೋಟೆ ಪಟ್ಟಣದಲ್ಲಿ ಕತ್ತೆ ಚಳವಳಿ ಸಾಂಕೇತಿಕವಾಗಿ ನಡೆಸಲಾಯಿತು. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ಹಾಗೂ ಪ್ರಗತಿಪರ ರೈತ ಪ್ರಭುಗೌಡ ಬಿರಾದಾರ ಅಸ್ಕಿ ಅವರ ನೇತೃತ್ವದಲ್ಲಿ 38 ಗ್ರಾಮಗಳ ರೈತರು ಜಮಾವಣೆಗೊಂಡು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ನಂತರ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿದ ನೂರಾರು ರೈತರು ಶ್ರೀ ಬಸವೇಶ್ವರ ವೃತ್ತಕ್ಕೆ ತಲುಪಿ ಕೆಲಹೊತ್ತು ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ಹಾಗೂ ಪ್ರಗತಿಪರ ರೈತ ಪ್ರಭುಗೌಡ ಬಿರಾದಾರ ಅಸ್ಕಿ ಮಾತನಾಡಿ, ಸರ್ಕಾರದ ನಿರ್ಲಕ್ಷ್ಯ ಕುರಿತು ಉಗ್ರವಾಗಿ ಖಂಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲರ ರಾಜೀನಾಮೆಗೆ ಆಗ್ರಹಿಸಿದರು. ಶಾಂತಿಪೂರ್ಣ ಹೋರಾಟವನ್ನು ಪೊಲೀಸ್ ಇಲಾಖೆ ಮೂಲಕ ಹತ್ತಿಕ್ಕುವಂತಹ ಪ್ರಯತ್ನ ಮಾಡಲಾಗುತ್ತದೆ. ಇದನ್ನು ನಾವು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸುತ್ತೇವೆ ಅಂತ ತಿಳಿಸಿ, ಇದಕ್ಕಿಂತಲೂ ಉಗ್ರವಾದ ಹೋರಾಟ ಮುಂದಿನ ದಿನಗಳಲ್ಲಿ ನಡೆಸುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟರು. ನಂತರ ತಹಶೀಲ್ದಾರ್ ಕಚೇರಿಯವರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಡಾಕ್ಟರ್ ವಿನಯ ಹೂಗಾರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಿದರು. ರಮೇಶ ಪ್ರಭು ಚೌಹಾಣ, ಧೃತಿ ನ್ಯೂಸ್, ತಾಳಿಕೋಟೆ. ಅವರು ಬಬಲೇಶ್ವರ ಮತಕ್ಷೇತ್ರ ಅಟ್ಟೆ ಭಗೀರಥ ಆಗಬಾರ್ದು, ಇಡೀ ಜಿಲ್ಲೆಗೆ ಭಗೀರಥ ಆಗ್ಕೊಂಡು ಕರ್ನಾಟಕ ಭಗೀರಥ ಆಗ್ಬೇಕು. ಅವರು ಎಲ್ಲ ಒಟ್ಟು ನೀರು ಅಲ್ಲೇ ಬಬಲೇಶ್ವರಕ್ಕೆ ತುಮಚಿ ಬಬಲೇಶ್ವರ ನೀರಾವರಿ ಇನ್ನೂ ಏನೇನು ಯೋಜನೆಗಳು ಕೆರೆ ತುಂಬ ಯೋಜನೆ ಎಲ್ಲ ಅಲ್ಲೇ ಮಾಡ್ಕೊತ ಇಲ್ಲ ಪೂರ 90% ಕಾಮಗಾರಿ ಮುಗಿದು ಹೋಗ್ಯದ. ಈಗ ಇನ್ನು ಉಳಿದೇನು ಬರೀ 10%. ಎಲ್ಲ 10% ಅಂದ್ರೆ ಏನು, ಔಟ್ಲೆಟ್ ಬಾಕ್ಸ್ ಬಿಟ್ರೆ ಔಟ್ಲೆಟ್ ಬಾಕ್ಸ್ ಇಂದ ಎಲ್ಲ ಜಮೀನುಗಳಿಗೆ ನೀರು ಕೊಡಬೇಕು. ಯಾಕಪ್ಪ ಅಂದ್ರ ಔಟ್ಲೆಟ್ ಬಾಕ್ಸ್ ಎಲ್ಲಿ ಬಿಟ್ರಿ ಒಬ್ಬ ರೈತನಿಗೆ ಅಷ್ಟೇ ನೀರು ಹೋಗ್ಲಾಗ್ತದೆ. ಈಗ ಇವರಿಗೆ ತಹಸೀಲ್ದಾರ್ ತಾಳಿಕೋಟಿ ಇವರ ಮುಖಾಂತರ ಮಾನ್ಯ ವಿಷಯ ಬೂದಿಹಾಳ ಪೀರಾಪುರ ಏತ ನೀರಾವರಿಯ ಬಾಕಿ ಉಳಿದಿರುವ ಹೊಲಗಾಲುವೆ ಅಂದ್ರೆ ಎಫ್ಐಸಿ ಕಾಮಗಾರಿ ಮುಕ್ತಾಯಗೊಳಿಸಲು ಅಗತ್ಯ ಅನುದಾನ ಬಿಡುಗಡೆಗೊಳಿಸುವ ಕುರಿತು ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ತಾಳಿಕೋಟೆ ತಾಲೂಕಿನ ರೈತ ಬಾಂಧವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸುವುದೇನೆಂದರೆ, ತಾಳಿಕೋಟೆ ಹಾಗೂ ದೇವರಿಪುರಗಿ ಮತಕ್ಷೇತ್ರದ ಸುಮಾರು 38 ಹಳ್ಳಿಗಳ ರೈತರ ಜಮೀನುಗಳಿಗೆ ಸಮಗ್ರ ನೀರಾವರಿ ಕಲ್ಪಿಸುವ ಬೂದಿಹಾಳ ಪೀರಾಪುರ ಏತ ನೀರಾವರಿಗೆ ಸಂಬಂಧಿಸಿದ ಕೊನೆ ಹಂತದ ಹೊಲಗಾಲುವೆ ನಿರ್ಮಿಸಲು ಹಿಂದಿನ ಸರ್ಕಾರ 750 ಕೋಟಿಗೂ ಹೆಚ್ಚು ಹಣ ವೆಚ್ಚ ಮಾಡಿದ್ದು, ಈಗಾಗಲೇ 90% ಕಾಮಗಾರಿ ಮುಕ್ತಾಯಗೊಂಡಿದೆ. ಆದರೆ ಕೊನೆ ಹಂತದ ಹೊಲಗಾಲುವೆ ಕಾಮಗಾರಿ ಇಷ್ಟೊತ್ತಿಗೆ ಮುಕ್ತಾಯಗೊಂಡು ಪ್ರತಿ ರೈತನ ಜಮೀನುಗಳಿಗೆ ನೀರು ಹರಿಯಬೇಕಿತ್ತು. ಆದರೆ ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡದೇ ಇರುವುದರಿಂದ ಕಾಮಗಾರಿ ನೆನಗುದಿ ಬಿದ್ದಿದೆ. ಈ ಯೋಜನೆ ಪೂರ್ಣಗೊಂಡರೆ ತಾಳಿಕೋಟೆ ಹಾಗೂ ದೇವರಿಪುರಗಿ ತಾಲೂಕಿನ ಸುಮಾರು 38 ಗ್ರಾಮಗಳ ರೈತರಿಗೆ